ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ಎಲ್ರಿಗೂ ನಮಸ್ಕಾರ, ಸಲಾಂ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ಶಾಶ್ವತ ಅಂಗವಿಕಲ ಬುದ್ಧಿಮಾಂದ್ಯದಿಂದ ಬಳಲುತ್ತಿರುವ ಮಕ್ಕಳನ್ನು ನೋಡಿಕೊಳ್ಳಲು ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಶಿಶುಪಾಲನಾ ರಜೆ ಮಂಜೂರು ಮಾಡಲು ಇರುವ ನಿರ್ಬಂಧವನ್ನು ಸಡಿಲಿಸಿರುವ ಸರ್ಕಾರಿ ಆದೇಶದ ಪ್ರತಿ ದಿನಾಂಕ 17/10/2019. ಅಂದರೆ ಶಾಶ್ವತ ಅಂಗವಿಕಲರಾಗಿ ಯಾರು ಮಕ್ಕಳಿದ್ದಾರೆ, ಬುದ್ಧಿಮಾಂದ್ಯದಿಂದ ಬಳಲುತ್ತಿದ್ದಾರೆ, ಅಂತಹ ಮಕ್ಕಳನ್ನು ನೋಡಿಕೊಳ್ಳಲು ಯಾರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಅಂತಂದರೆ ಸರ್ಕಾರಿ ನೌಕರಿಯನ್ನು ಹೊಂದಿರುವಂಥ ಮಹಿಳೆಯರಿಗೆ ಅವರ ಮಕ್ಕಳಲ್ಲಿ ಯಾರೇ ಒಬ್ಬರು ಶಾಶ್ವತ ಅಂಗವಿಕಲರಾಗಿದ್ದಾರೆ ಅಥವಾ ಬುದ್ಧಿಮಾಂದ್ಯದಿಂದ ಬಳಲುತ್ತಿದ್ದಾರೆ, ಅಂಥವರಿಗೆ ಶಿಶುಪಾಲನಾ ರಜೆ ಮಂಜೂರು ಮಾಡಲು ಇರುವ ನಿರ್ಬಂಧವನ್ನು, ಅಂದರೆ ಯಾವ ನಿರ್ಬಂಧಗಳಿದ್ದವು ಅದನ್ನು ಸಡಿಲಿಸುವ ಸರ್ಕಾರಿ ಆದೇಶ ದಿನಾಂಕ 17/10/2019 ಈ ಆದೇಶ ಜಾರಿಯಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಇವತ್ತು ವಿಶ್ಲೇಷಣೆ ಮಾಡೋಣ. ಏನಿದೆ ಇದು ಸರ್ಕಾರಿ ಆದೇಶ, ಯಾವ ರೀತಿ ಹೆಲ್ಪ್ ಆಗುತ್ತೆ, ಆಮೇಲೆ ಯಾವ ಸರ್ಕಾರಿ ನೌಕರರು ಅದರ ಸದುಪಯೋಗವನ್ನು ಪಡೆಯಬಹುದು ಎನ್ನುವುದರ ಬಗ್ಗೆ ನಾವು ಇವತ್ತು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ಆದೇಶದ ಪ್ರತಿಯ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಷ್ಟೋ ಜನ ಸರ್ಕಾರಿ ನೌಕರರು ಅವರಿಗೆ ಗೊತ್ತಿರಲ್ಲ ಪಾಪ. ಎಷ್ಟೋ ಜನರು ಯಾವ ಸರ್ಕಾರಿ ನೌಕರರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅವರು ಯಾವ ಆಯಾಮಗಳು ಬಳಸೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು, KCSR ಏನಿರುತ್ತೆ, ಕಾಲಕ್ಕೆ ಬದಲಾವಣೆಯಾದ ಆದೇಶಗಳ ಪ್ರತಿ ಅವರ ಹತ್ರ ಇರುವುದಿಲ್ಲ. ಆವಾಗ ಅವರು ಟ್ರೈ ಮಾಡ್ತಾರೆ, ಸರ್ ನಿಮಗೆ ಗೊತ್ತಿರಬೇಕಾದ್ರೆ ಹೇಳಿ ಅಥವಾ ನೀವು ಹೇಳಿ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಈ ಒಂದು 2019ರಲ್ಲಿ ಬಂದಿರುವಂತಹ ಒಂದು ಆದೇಶ, ಅದರ ಒಂದು ಏನಿದೆ ಅದರ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ವತಿಯಿಂದ ವಿಷಯ: ಶಾಶ್ವತ ಅಂಗವಿಕಲ ಬುದ್ಧಿಮಾಂದ್ಯದಿಂದ ಬಳಲುತ್ತಿರುವ ಮಕ್ಕಳನ್ನು ನೋಡಿಕೊಳ್ಳಲು ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ, ಇದು ಓನ್ಲಿ ಅನ್ವಯವಾಗುವುದು ಮಹಿಳೆಯರಿಗೆ ಯಾರು ರಾಜ್ಯ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಶಿಶುಪಾಲನಾ ರಜೆ ಮಂಜೂರು ಮಾಡಲು ಇರುವ ನಿರ್ಬಂಧವನ್ನು ಸಡಿಲಿಸುವ ಬಗ್ಗೆ. ಏನೇನು ನಿರ್ಬಂಧಗಳಿದ್ದವೋ ಅದನ್ನು ಸಡಿಲಿಸುವ ಬಗ್ಗೆ ಈ ಒಂದು ಆದೇಶ ಪ್ರತಿಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಓದಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ AE1-SE 2011 ದಿನಾಂಕ 29/6/2011. ಪ್ರಸ್ತಾವನೆ ಏನಿತ್ತು ನೋಡೋಣ ಬನ್ನಿ ಸ್ನೇಹಿತರೆ. ಮೇಲೆ ಓದಲಾದ ಸರ್ಕಾರದ ಆದೇಶದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸರ್ಕಾರಿ ನೌಕರರಿಗೆ ತಮ್ಮ ಅಂಗವಿಕಲ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಪಾಲನೆಗಾಗಿ ಕೆಲವು ಷರತ್ತುಗಳೊಂದಿಗೆ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡಲಾಗಿರುತ್ತದೆ. ಸದರಿ ಆದೇಶದಲ್ಲಿನ ಕ್ರಮ ಸಂಖ್ಯೆ 2ರಲ್ಲಿ ಸದರಿ ಮಕ್ಕಳಿಗೆ 18 ವರ್ಷ ಮೀರಿರಬಾರದು. ಅಂತಂದರೆ ಯಾರು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಸರ್ಕಾರಿ ನೌಕರಿಯನ್ನು ಮಾಡುತ್ತಿರುವಂಥ ಮಹಿಳೆಯ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಅವರು 18 ವರ್ಷದ ಒಳಗಡೆ ಇದ್ದಾರೆ ಅಂಥವರಿಗೆ ಎಂಬ ಷರತ್ತನ್ನು ವಿಧಿಸಿದ್ದು, ಸದರಿ ಷರತ್ತನ್ನು ಕೈಬಿಡುವಂತೆ ಪ್ರಸ್ತಾವನೆಗಳನ್ನು ಸ್ವೀಕರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಶೇಷ ಮಕ್ಕಳನ್ನು ಹೊಂದಿರುವ ತಾಯಂದಿರ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸಿ ಗರಿಷ್ಠ 730 ದಿನಗಳಿಗೆ ಮೀರದಿರುವ ನಿಬಂಧನೆಯೊಂದಿಗೆ 18 ವರ್ಷಗಳ ಮಿತಿಯನ್ನು ತೆಗೆದುಹಾಕಿ ಅವಕಾಶ ಕಲ್ಪಿಸಿದ್ದು, ಈ ಅಂಶಗಳನ್ನು ಅವಲೋಕಿಸಿ ರಾಜ್ಯ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ.
ಅಂತಂದರೆ ಮೊದಲು 18 ವರ್ಷದ ಒಳಗಿರುವಂಥ ಬುದ್ಧಿಮಾಂದ್ಯ ಮಕ್ಕಳು, ವಿಕಲಚೇತನ ಮಕ್ಕಳು, ಸಂಪೂರ್ಣವಾಗಿ ಅಂಗವಿಕಲವಿರುವ ಸರ್ಕಾರಿ ನೌಕರ ಮಹಿಳೆಯ ಮಕ್ಕಳಿಗೆ 18 ಹೊರಗಳಿದ್ದರೆ ಅವರಿಗೆ ಶಿಶುಪಾಲನಾ ಅಥವಾ ಶಿಶು ಆರೈಕೆ ರಜೆಯನ್ನು ಕೊಡಲಾಗಿತ್ತು. ಅದನ್ನು ವಿಶ್ಲೇಷಣೆ ಮಾಡಿ ಮಾನ್ಯ ಕೇಂದ್ರ ಸರ್ಕಾರದ ವಿಶೇಷ ಮಕ್ಕಳ ಹೊಂದಿರುವ ತಾಯಂದಿರ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸಿ ಗರಿಷ್ಠ 730 ದಿನಗಳಿಗೆ ಮೀರದಿರುವ ನಿಬಂಧನೆಯೊಂದಿಗೆ 18 ವರ್ಷಗಳ ಮಿತಿಯನ್ನು ತೆಗೆದುಹಾಕಿ ಅವಕಾಶ ಕಲ್ಪಿಸಿದ್ದು. ಈ ಅಂಶಗಳನ್ನು ಅವಲೋಕಿಸಿ ರಾಜ್ಯ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. ನೋಡೋಣ ಬನ್ನಿ ಸ್ನೇಹಿತರೆ, ಏನು ಆದೇಶ ಇದೆ. ಮಾನ್ಯ ಕೇಂದ್ರ ಸರ್ಕಾರ ಏನು ಆದೇಶ ಹೊರಡಿಸಿದೆ, ಅದರಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಆದೇಶವನ್ನು ಹೊರಡಿಸಿದೆ ಅದರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ನೋಡೋಣ ಬನ್ನಿ ಸ್ನೇಹಿತರೆ. ಸರ್ಕಾರಿ ಆದೇಶ ಸಂಖ್ಯೆ AE3 ಬ್ರ್ಯಾಕೆಟಲ್ಲಿ ಸೆ 2019 ಬೆಂಗಳೂರು ದಿನಾಂಕ 17/10/2019 ಪ್ರಕಾರ ಸರ್ಕಾರಿ ಆದೇಶ ಸಂಖ್ಯೆ ಮೇಲೆ ಒದಗಿಸಲಾಗಿರುವಂತೆ ದಿನಾಂಕ 29/6/2011ರಲ್ಲಿನ ಇತರೆ ಷರತ್ತುಗಳು ಯಥಾವತ್ತಾಗಿ ಮುಂದುವರಿಯುವ ನಿಬಂಧನೆಗೊಳಪಟ್ಟ ಕ್ರಮ ಸಂಖ್ಯೆ 2ರಲ್ಲಿ ವಿಧಿಸಿರುವ ಷರತ್ತಾದ ಮತ್ತು ಆ ಮಕ್ಕಳಿಗೆ 18 ವರ್ಷ ಮೀರಿರಬಾರದು ಎಂಬ ಷರತ್ತನ್ನು ಕೈಬಿಟ್ಟು ಆದೇಶಿಸಿದೆ. ಈ ಬಗ್ಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಅವಶ್ಯಕ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು. ಅಂತಂದರೆ ಯಾವ ಮಕ್ಕಳು ಬುದ್ಧಿಮಾಂದ್ಯರಿದ್ದಾರೆ ಅಥವಾ ವಿಕಲಚೇತನಿದ್ದಾರೆ, ಸಂಪೂರ್ಣ ಅಂಗವಿಕಲರಾಗಿದ್ದಾರೆ, ಅಂತಹ ಸರ್ಕಾರಿ ನೌಕರ ಮಹಿಳೆಯರಿಗೆ ಏನು ನಿಬಂಧನೆ ಇತ್ತು 18 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಎನ್ನುವಂಥ ಒಂದು ನಿಬಂಧನೆ ಇತ್ತು. ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ನೋಡಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಆ ಮಕ್ಕಳಿಗೆ 18 ವರ್ಷ ಮೀರಬಾರದೆಂಬ ಷರತ್ತು ಕೈಬಿಟ್ಟು ಆದೇಶಿಸಿದೆ. ಅಂತಂದರೆ 18 ವರ್ಷ ಕೈಬಿಟ್ಟು ಅವರು ಸರ್ಕಾರಿ ಮಹಿಳೆಯ ಮಕ್ಕಳಿದ್ದರೆ ಅವರಿಗೆ ಈ ಒಂದು ಕಾನೂನು ಅನ್ವಯವಾಗುತ್ತೆ ಸ್ನೇಹಿತರೆ. ಈ ಬಗ್ಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಅವಶ್ಯಕ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು ಎಂದು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ BS ಸುವರ್ಣ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಸೇವೆಗಳು 1 ಇವರಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಸಂಕಲನಕಾರರು ಕರ್ನಾಟಕ ರಾಜ್ಯಪತ್ರ ಬೆಂಗಳೂರು ಮುಂದಿನ ರಾಜ್ಯಪತ್ರದಲ್ಲಿ ಪ್ರಕಟಿಸುವುದಕ್ಕಾಗಿ ಹಾಗೂ 100 ಪ್ರತಿಗಳನ್ನು ಆರ್ಥಿಕ ಇಲಾಖೆ ಸರಬರಾಜು ಮಾಡಲು ಕೋರಿ ಕಳುಹಿಸಿದೆ. ಇವರಿಗೆ ಯಾರಿಗೆ ಇದು ಅನ್ವಯವಾಗುತ್ತೆ, ಯಾರಿಗೆ ಕಳಿಸಲಾಗಿದೆ ಅದರ ಬಗ್ಗೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪ್ರಾದೇಶಿಕ ಆಯುಕ್ತರು, ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿರುವಂಥ ಮಹಿಳೆಯರು ಅವರಿಗೆ ಈ ಒಂದು ಶಾಶ್ವತ ಅಂಗವಿಕಲರು ಅಂತಂದರೆ ಪರ್ಮನೆಂಟ್ ಡಿಸೇಬಲ್ಡ್ ಚೈಲ್ಡ್ ಇದ್ದರೆ, ಬುದ್ಧಿಮಾಂದ್ಯರು ಅಂದರೆ ಮಂಗೋಲ್ ಚೈಲ್ಡ್ ಇದ್ದರೆ ಅಥವಾ MR ಚೈಲ್ಡ್ ಇದ್ದರೆ ಅಂಥ ಒಂದು ಮಕ್ಕಳಿಗೆ 18 ವರ್ಷದೊಳಗೆ ನಾವು 730 ರಜೆಗಳನ್ನು ಕೊಡುವುದು ಏನಿತ್ತು, ಆಮೇಲೆ 18 ವರ್ಷ ಮೀರಬಾರದು ಎನ್ನುವಂಥ ಒಂದು ಕಾನೂನಿತ್ತು. ಅದನ್ನು ತಿದ್ದುಪಡಿ ಮಾಡಿ ಆ ಒಂದು ಆದೇಶವನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಒಂದು ಯೂಟ್ಯೂಬ್ ವಿಶ್ಲೇಷಣೆಯನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸ್ನೇಹಿತರೆ, ಸೊ ದಟ್ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ನಿಮ್ಮ ಇಷ್ಟೆಲ್ಲ ಹೇಳಿ ಈ ವಿಡಿಯೋ ಇಲ್ಲೇ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ಸದಾ ನನಗೆ ಇರಲಿ ಹಾಗೂ ನಿಮ್ಮ ದುವಾದಲ್ಲಿ ನೆನಪಿಸಿಕೊಳ್ಳಿ ಎಂದು ಹೇಳುತ್ತಾ ನಾನು ನಿಮ್ಮ ರಫೀಕ್ ಸೌದಾಗರ್. ಥ್ಯಾಂಕ್ ಯು.